ನಮ್ಮಲ್ಲಿ ದುರ್ಬಲ ಮನಸ್ಥಿತಿಯುಳ್ಳ ಕೆಲವರು ತಮ್ಮ ಸುತ್ತಮುತ್ತ ನಡೆಯುತ್ತಿರುವ ತಮ್ಮ ಮೇಲಿನ ದೌರ್ಜನ್ಯದ, ಹಿಂಸೆ, ಅವಮಾನ ಮತ್ತು ಕಷ್ಟಗಳಿಂದ ಬೇಸತ್ತು ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕೆ ಬಂದು ಬಿಡುತ್ತಾರೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಯೋಚಿಸುವ ಜನರಿಗೆ ಒಂದು ಕಿವಿ ಮಾತು: ಯಾವುದೇ ಕೃತ್ಯವನ್ನು ನಾವು ಮಾಡುವ ಮುನ್ನ ಮುಂದಿನ ಆಲೋಚನೆಯನ್ನು ಮಾಡುವ ಮನಸ್ಥಿತಿಯನ್ನು ನಾವು ಹೊಂದಿರಬೇಕು. ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಯೋಚಿಸುವವರು ಒಮ್ಮೆ ಈ ವಿಡಿಯೋವನ್ನು ನೋಡಿ. ಆತ್ಮಹತ್ಯೆ ಮಾಡಿಕೊಳ್ಳುವಾಗ ನಾನು ಸಾಯಲೇಬೇಕು ಅಂತ ನಿರ್ಧಾರ ಮಾಡಿ ಪ್ರಯತ್ನವನ್ನು ಪಡುತ್ತಾರೆ. ಆದರೆ ಸಾಯುವ ಕ್ಷಣ ಇದ್ದಾಗ ನಾನು ಬದುಕಬೇಕು ಅಂತ ಅನಿಸಿಯೇ ಅನಿಸುತ್ತದೆ. ಆದರೆ ಅವರು ಆತ್ಮಹತ್ಯೆಗೆ ಪ್ರಯತ್ನಿಸುವ ಮುನ್ನವೇ ಒಂದು ಅವಕಾಶವನ್ನು ಸಹ ಇಟ್ಟುಕೊಳ್ಳದೆ ನಾನು ಸಾಯಲೇಬೇಕು ಎಂದು ಗಟ್ಟಿಯಾಗಿ ತೀರ್ಮಾನಿಸಿ ಯಾವ ಅವಕಾಶವನ್ನು ಇಟ್ಟುಕೊಳ್ಳದೆ ಆತ್ಮಹತ್ಯೆಗೆ ಪ್ರಯತ್ನಿಸಿ ಬಿಟ್ಟಿರುತ್ತಾರೆ. ಅದರಿಂದಾಗಿ ತಮ್ಮನ್ನು ತಾವು ಕೊಂದುಕೊಳ್ಳುತ್ತಾರೆ. ಇದು ಯಾವ ರೀತಿಯ ನ್ಯಾಯ? ಹಾಗಾದರೆ ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಏನಾಗುತ್ತದೆ, ಆತ್ಮ ಹೇಗೆಲ್ಲ ಒದ್ದಾಡುತ್ತದೆ ಎನ್ನುವುದನ್ನು ನಾವಿಲ್ಲಿ ತಿಳಿಯೋಣ. ಹೌದು, ನಿಮ್ಮ ಸುತ್ತಮುತ್ತ ನಿಮ್ಮ ಮೇಲೆ ನಡೆಯುವ ದೌರ್ಜನ್ಯ, ನೋವು, ಹಿಂಸೆ, ಅವಮಾನ, ಒಂಟಿತನ, ಕಷ್ಟ ಇದೆಲ್ಲವನ್ನು ಸಹಿಸಲಾಗದೆ, ಯಾವುದೋ ಸಾಲದ ಬಾಧೆ ಇವೆಲ್ಲವನ್ನು ಸಹಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತೀರಿ. ಆದರೆ ಆತ್ಮಹತ್ಯೆ ಎನ್ನುವುದು ಎಷ್ಟು ಕಷ್ಟದ ಕೆಲಸ ಎನ್ನುವುದು ನಿಮಗೆ ಅರಿವಿರುವುದಿಲ್ಲ. ಆದರೆ ಉಸಿರು ಹೋಗುವ ಕ್ಷಣ ನಿಮಗೆ ಅದರ ಅರಿವಾಗುತ್ತದೆ. ಆದರೆ ಅಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ನಿಮಗೆ ಅವಕಾಶವೇ ಇಲ್ಲವಾಗಿ ಹೋಗುತ್ತದೆ. ಉಸಿರು ಹೋಗುವ ಕ್ಷಣದಲ್ಲಿ ನಾನು ಬದುಕಬೇಕು ಎನ್ನುವ ಆಸೆ ಮೂಡುತ್ತದೆ. ಆದರೆ ನಿಮ್ಮನ್ನು ನಿಮಗೆ ಬದುಕಿಸಿಕೊಳ್ಳಲಾಗದ ಸ್ಥಿತಿಗೆ ನೀವು ತಂದುಕೊಂಡಿರುತ್ತೀರಿ. ಹಾಗಾಗಿ ಇಲ್ಲಿ ಆತ್ಮಹತ್ಯೆಯನ್ನು ಯತ್ನಿಸುವವರಿಗೆ ಆತ್ಮಹತ್ಯೆ ಎಷ್ಟು ತಪ್ಪು ಹಾಗೂ ಹಾಗೆ ಮಾಡಿಕೊಳ್ಳುವುದರಿಂದ ನೀವೇ ಪಶ್ಚಾತ್ತಾಪ ಪಡದಿದ್ದರೂ ನಿಮ್ಮ ಆತ್ಮ ಎಷ್ಟು ವ್ಯಥೆ ಪಡುತ್ತದೆ ಎನ್ನುವುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಆತ್ಮಹತ್ಯೆಯು ಎಷ್ಟು ಕಠೋರವಾಗಿರುತ್ತದೆ ಎಂದರೆ ವಿಷ ಸೇವಿಸಿಯೋ ಅಥವಾ ನೇಣು ಬಿಗಿದುಕೊಂಡು ಅಥವಾ ಯಾವುದೋ ರೀತಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಾಗ ವಿಪರೀತವಾದ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ, ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಸಾವೇನು ಸುಖವಾಗಿ ಬರುವುದಿಲ್ಲ. ಆ ಸ್ವಲ್ಪ ಸಮಯದಲ್ಲೇ ನೀವು ಸತ್ತರುವ ಸಾವಿಗಾಗಿ ವಿಪರೀತ ಕಷ್ಟವನ್ನು, ನರಕವನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಸ್ನೇಹಿತರೆ, ಒಂದು ಮಾತು ನೆನಪಿರಲಿ: ಸಾಯಲು ನೀವು ಅಷ್ಟು ಕಷ್ಟಪಡುವ ಬದಲು ಆ ಕಷ್ಟವನ್ನು ಜೀವನದಲ್ಲಿ ನಿಮ್ಮ ವಿರುದ್ಧ ದೌರ್ಜನ್ಯ ಮಾಡಿದವರ ಮುಂದೆ ಬದುಕಿ ಸಾಧಿಸಿ ತೋರಿಸಲು ಪ್ರಯೋಗಿಸಿ ನೋಡಿ. ಆತ್ಮಹತ್ಯೆಯನ್ನು ಮಾಡಿಕೊಂಡೇ ಬಿಟ್ಟಿರಿ ಎಂದುಕೊಳ್ಳಿ. ಆತ್ಮಹತ್ಯೆ ಆದ ಮೇಲೆ ಏನಾಗುತ್ತದೆ ಎಂದು ಯೋಚಿಸುವುದನ್ನು ಕಲಿಯಿರಿ. ಆಗ ನೀವು ಖಂಡಿತವಾಗಿಯೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಿಲ್ಲ. ಆತ್ಮಹತ್ಯೆ ಆದ ನಂತರ, ಆತ್ಮಹತ್ಯೆ ಆಗುವವರೆಗೂ ನಿಮಗೆ ನಿಮ್ಮ ಸುತ್ತಮುತ್ತಲಿನ ನೋವುಗಳು, ದೌರ್ಜನ್ಯಗಳು, ಅವಮಾನಗಳು, ನೀವು ಅನುಭವಿಸುತ್ತಿದ್ದ ಕಷ್ಟಗಳು ಅಷ್ಟೇ ಕಾಣಿಸುತ್ತಿರುತ್ತದೆ. ಆದರೆ ಆತ್ಮಹತ್ಯೆಯಾದ ಕ್ಷಣದಲ್ಲೇ ನಿಮ್ಮ ಆತ್ಮ ನಿಮ್ಮ ದೇಹದಿಂದ ಬೇರ್ಪಡುತ್ತದೆ. ದೇಹದಿಂದ ಹೊರಬಂದ ಆತ್ಮವು ನಿಮ್ಮ ದೇಹವನ್ನು ನೋಡಿ ವಿಪರೀತವಾಗಿ ದುಃಖಿಸಲಾರಂಭಿಸುತ್ತದೆ. ಯಾಕೆಂದರೆ ಈ ದೇಹವನ್ನು ನಾನು ಪಡೆದ ಕ್ಷಣದಿಂದ ಇಲ್ಲಿಯವರೆಗೂ ಏನು ಅನುಭವಿಸಿದೆನೋ ಅದೇ ನರಕವೆಂದು ತಿಳಿದುಕೊಂಡೆ. ನನಗೆ ದೇವರು ನೀಡಿದ ಈ ದೇಹದಿಂದ ನಾನು ಹೊರಗೆ ಬಂದಿದ್ದೇನೆ. ಮತ್ತೆ ಪುನಃ ಈ ದೇಹವನ್ನು ನಾನು ಪಡೆಯಲಾಗುವುದಿಲ್ಲ. ಮತ್ತೆ ಮರುಜನ್ಮ ಸಿಗುವವರೆಗೂ ನಾನು ಒದ್ದಾಡಲೇಬೇಕು, ಒಂಟಿಯಾಗಿ ನರಳಾಡಲೇಬೇಕು. ನನ್ನ ಮಾತನ್ನು ಕೇಳಿಸಿಕೊಳ್ಳುವವರು ಯಾರೂ ಇಲ್ಲ. ನನ್ನ ಕೂಗು ಯಾರಿಗೂ ಕೇಳುವುದಿಲ್ಲ. ನನ್ನ ಕಣ್ಣೀರು ಯಾರಿಗೂ ಕಾಣುವುದಿಲ್ಲ ಎಂದು ಯಾವ ದೇಹದಿಂದ ಆತ್ಮ ಹೊರಬಂದಿರುತ್ತದೆಯೋ ಆ ದೇಹವನ್ನು ಮುದ್ದಾಡಲಾರಂಭಿಸುತ್ತದೆ. ಹೇಗೆ ನಾನು ಪುನಃ ಈ ದೇಹವನ್ನು ಸೇರಬಹುದು ಎಂದು ಹುಡುಕಲಾರಂಭಿಸುತ್ತದೆ, ನರಳುತ್ತದೆ, ಕೂಗುತ್ತದೆ, ಕಿರುಚುತ್ತದೆ, ಅಳುತ್ತದೆ. ಆದರೆ ಅದಕ್ಕೆ ಮತ್ತೆ ಆ ದೇಹವನ್ನು ಸೇರುವ ಅವಕಾಶವೇ ಇಲ್ಲವಾಗಿ ಹೋಗಿರುತ್ತದೆ. ಹಾಗಾಗಿ ಆಗ ಅದಕ್ಕೆ ನಿಜವಾದ ನರಕದ ಅನುಭವ ಆಗಲು ಪ್ರಾರಂಭವಾಗುತ್ತದೆ. ಯಾಕೆಂದರೆ ದೇವರು ಕೊಟ್ಟಿದ್ದ ದೇಹದಲ್ಲಿ ನಾನು ಇಲ್ಲಿಯವರೆಗೂ ಒಂದಷ್ಟು ಜ್ಞಾನವನ್ನು, ವಿದ್ಯೆಯನ್ನು ಸಂಪಾದಿಸಿದ್ದೆ. ಈ ಜಗತ್ತು ವಿಶಾಲವಾಗಿದೆ.
ನಾನು ಎಲ್ಲಿಯಾದರೂ ಹೋಗಿ ಬದುಕಬಹುದಾಗಿತ್ತು. ಈ ದುಃಖ, ನೋವು ಇದನ್ನು ನೀಡುವವರ ಮಧ್ಯೆ ಬದುಕದೆ ಹೊರಗಿನ ಪ್ರಪಂಚವನ್ನು ನೋಡಬೇಕಾಗಿತ್ತು. ಹೊರಗೆ ನನ್ನನ್ನು ಕೊಲ್ಲಬೇಕು ಎನ್ನುವವರಿಗಾಗಿ ಯಾಕೆ ಬದುಕಲು ಆಲೋಚಿಸಿದೆ? ನನ್ನನ್ನು ಕೊಲ್ಲಬೇಕು ಎನ್ನುವವರಿಗಾಗಿ ನಾನು ಯಾಕೆ ಸತ್ತೆ? ನನ್ನನ್ನು ಪ್ರೀತಿಸುವ, ನನಗಾಗಿ ಮಿಡಿಯುವ ಹೃದಯಗಳಿಗಾಗಿ ನಾನು ಬದುಕಬೇಕಾಗಿತ್ತು. ನನ್ನನ್ನು ಬಯಸುವವರಿಗಾಗಿ ನಾನು ಬದುಕಬೇಕಾಗಿತ್ತು. ನನ್ನನ್ನು ಪ್ರೀತಿಸುವವರಿಗಾಗಿ ನಾನು ಬದುಕಬೇಕಾಗಿತ್ತು. ನನಗಾಗಿ ಕಣ್ಣೀರಿಡುವವರಿಗಾಗಿ ನಾನು ಬದುಕಬೇಕಾಗಿತ್ತು ಎಂದು ಆತ್ಮ ನರಳಾಡಲಾರಂಭಿಸುತ್ತದೆ. ಅದೇ ಸ್ನೇಹಿತರೆ, ಸಾಯುವ ಮುನ್ನ ಒಂದು ಕ್ಷಣ ಮುಂದೇನಾಗಬಹುದು ಎಂದು ಯೋಚಿಸಬೇಕು. ಯಾರು ನೋವನ್ನು ನೀಡುತ್ತಾರೋ ಅವರಿಗಾಗಿಯೇ ಸಾಯುವುದು ಯಾವ ನ್ಯಾಯ? ನಾವು ನಮ್ಮನ್ನು ಪ್ರೀತಿಸುವ ಒಂದು ಜೀವಿಗಾದರೂ ಸರಿ ನಾವು ಬದುಕಬೇಕು ಎನ್ನುವುದನ್ನು ನಾವು ಕಲಿಯಬೇಕು. ನೋವನ್ನು ನೀಡುವ 1000 ಜನಕ್ಕಿಂತ ಪ್ರೀತಿಸುವ ಮತ್ತು ನಮ್ಮನ್ನು ಇಷ್ಟಪಡುವ, ನಾವು ಇರಬೇಕು ಎಂದು ಬಯಸುವ ಒಂದು ಆತ್ಮವೇ ಸಾಕು. ಅದು ಕೇವಲ ಪರಮಾತ್ಮನಾದರೂ ಸರಿಯೇ. ಪರಮಾತ್ಮನಿಗಾದರೂ ನಾವು ಬದುಕಬೇಕು. ಯಾಕೆಂದರೆ ಪರಮಾತ್ಮ ನೀಡಿದ ಉಸಿರನ್ನು ಅವನೇ ತೆಗೆದುಕೊಳ್ಳುವವರೆಗೂ ನಾವು ಕಾಯಬೇಕು. ಅವನು ತೆಗೆದುಕೊಳ್ಳುವವರೆಗೂ ಅನುಭವಿಸಬೇಕಾದ ಕಷ್ಟ ಸುಖಗಳನ್ನು ಅನುಭವಿಸಬೇಕು. ಒಂದು ವೇಳೆ ಕಷ್ಟವನ್ನು ಅನುಭವಿಸಲಾಗದೇ ಇದ್ದರೆ ಭಗವಂತನ ಸೇವೆ ಮಾಡುತ್ತಾ ಅವನನ್ನೇ ನಂಬಿಕೊಂಡು ಸನ್ಮಾರ್ಗದಲ್ಲಿ, ಉತ್ತಮವಾದ ಮಾರ್ಗದಲ್ಲಿ ಆ ಕೆಟ್ಟ ಜನಗಳಿಂದ ನೋವು ನೀಡುವ, ಹಿಂಸೆ ನೀಡುವ ಜನಗಳಿಂದ, ಅವಮಾನ ಮಾಡುವ ಜನಗಳಿಂದ ದೂರದಲ್ಲಿ ನಿಂತು ಬದುಕಿ ತೋರಿಸಬೇಕು. ನಿನ್ನ ಬದುಕು ಹೇಗಿರಬೇಕು ಎಂದರೆ ಭಗವಂತನು ಮೆಚ್ಚುವಂತಿರಬೇಕು ವಿನಃ ಯಾವುದೇ ದುಷ್ಟ ಜನಗಳಿಗಲ್ಲ. ದುಷ್ಟ ಜನವು ಮೆಚ್ಚುವಂತೆ ನೀವು ಬದುಕಲು ಸಾಧ್ಯವಿಲ್ಲ. ಅದು ಕಷ್ಟಕರವಾಗಿರುತ್ತದೆ. ಅದೇ ಭಗವಂತನು ಮೆಚ್ಚುವಂತೆ ಬದುಕಲು ಯತ್ನಿಸಿ ನೋಡು. ಬರೀ ನೆಮ್ಮದಿಯೇ ನಿನ್ನ ಸುತ್ತ ಇರುತ್ತದೆ. ಸದಾ ಭಗವಂತನ ನಾಮ ಸ್ಮರಿಸುತ್ತಾ ನಡೆದು ನೋಡು. ಬರೀ ಸುಖವೇ ನಿನ್ನ ಸುತ್ತ ಇರುತ್ತದೆ. ಯಾರು ನಿನ್ನನ್ನು ಪ್ರೀತಿಸುವರೋ, ನೀನು ಬೇಕೆಂದು ಬಯಸುವವರು ಅವರಿಗಾಗಿ ಬದುಕಿ ನೋಡು. ನೀನು ಜೀವಂತವಾಗಿರಬೇಕು, ಆಗಲೇ ನಾವು ಸುಖವಾಗಿರುವುದು ಎಂದು ಹೇಳುವವರು ಅಂತವರಿಗಾಗಿ ಬದುಕಿ ನೋಡು. ನೀನು ನಿನ್ನನ್ನು ನೋಯಿಸುವವರಿಗೆ, ಹಿಂಸಿಸುವವರಿಗೆ, ದುಃಖಿಸುವವರಿಗೆ ನೀನು ಸಾಯುವುದಾದರೆ, ನೀನು ಹುಟ್ಟಿದ್ದಾದರೆ ನಿನ್ನನ್ನು ನೋಯಿಸುವವರೇ ಸುಖವಾಗಿ ಬದುಕಿರುವಾಗ ಯಾವ ತಪ್ಪನ್ನು ಮಾಡದೆ ಅವರಿಂದ ನೋವನ್ನು ಅನುಭವಿಸಿದ ನೀನು ಸಾಯುವುದಾದರೂ ಏತಕ್ಕೆ? ಆತ್ಮಹತ್ಯೆಯಾದರೂ ಏತಕ್ಕೆ? ಆತ್ಮಹತ್ಯೆಯಿಂದ ಮಹಾಪಾಪವನ್ನೇ ಮಾಡುತ್ತಿರುವೆ ಎನ್ನುವುದನ್ನು ತಿಳಿದುಕೋ. ಆತ್ಮಹತ್ಯೆ ಎನ್ನುವುದು ಮಹಾಪಾಪವೇ ಸರಿ. ಆತ್ಮವನ್ನು ಹತ್ಯೆ ಮಾಡಿ ಮಹಾಪಾಪಗೈಯಬೇಡ. ದೇವರು ನಿನಗೆ ನೀಡಿದ ಈ ಆತ್ಮ ಮತ್ತು ಈ ದೇಹ, ಇದನ್ನು ಬಳಸಿಕೊಂಡು ಉತ್ತಮವಾದ ಕಾರ್ಯವನ್ನು ಮಾಡು. ನಿಷ್ಠೆಯಿಂದ ನಿನ್ನ ಕರ್ತವ್ಯವನ್ನು ನಿಭಾಯಿಸು. ನೀನು ನಿನ್ನನ್ನು ನೋಯಿಸುವವರಿಗಾಗಿ ಒಂದು ಕ್ಷಣವೂ ಬದುಕಬೇಡ. ಬದಲಿಗೆ ನಿನಗಾಗಿ ಬದುಕು. ನೀನು ಚೆನ್ನಾಗಿರಬೇಕೆಂದು ಬದುಕು. ನಿನ್ನ ದೇಹವನ್ನು, ಮನಸ್ಸನ್ನು, ದೇಹಾಂಗಗಳನ್ನೆಲ್ಲ ಭಗವಂತನ ಸೇವೆಗೆ ಅರ್ಪಿಸಿ ಸದಾ ಸುಖಿಯಾಗಿರು. ಏತಕ್ಕೆ ನೋವು ನೀಡುವವರ ಬಗ್ಗೆ ಯೋಚಿಸಿ ಬರೀ ದುಃಖವನ್ನೇ ಅನುಭವಿಸುವೆ? ಇದು ಯಾವ ನ್ಯಾಯ? ಭಗವಂತನೇ ನಮಗೆ ದೇಹ, ಉಸಿರು ಎಲ್ಲವನ್ನು ಕೊಟ್ಟಿರುವಾಗ ಅದನ್ನು ಬಳಸಿಕೊಂಡು ಭಗವಂತನ ಸೇವೆ ಮಾಡುತ್ತಾ ಸದಾ ಸುಖವಾಗಿರಬೇಕು. ಹಾಗೆ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ನೋವು ನೀಡುವವರಿಗಾಗಿ ಸತ್ತು ತೋರಿಸುವುದು ಯಾವ ಪ್ರಯೋಜನವಿಲ್ಲದ ಕೆಲಸವಾಗಿದೆ. ಅದರ ಬದಲು ನೋವು ನೀಡುವವರ ಮುಂದೆ ಬೆಳೆದು ನಿಂತು ನಿನ್ನನ್ನು ನೀನು ಪ್ರೀತಿಸುವುದುಂಟಲ್ಲ, ಅದರ ಮುಂದೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನೀನು ಆತ್ಮಹತ್ಯೆಯಿಂದ ಹೊರಗೆ ಬಂದು ಹೊರಗಿನ ಪ್ರಪಂಚವನ್ನು ನೋಡು. ಪ್ರಪಂಚ ವಿಶಾಲವಾಗಿದೆ. ನೀನು ಎಲ್ಲೇ ಹೋದರೂ ನಿನಗೆ ನಾನು ನೀಡಿದ ಜ್ಞಾನದಿಂದ ಬದುಕಬಹುದು ಎಂದು ಭಗವಂತ ಹೇಳುತ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬದುಕಲು ಒಂದಲ್ಲ ಒಂದು ರೀತಿಯ ಜ್ಞಾನವನ್ನು ಭಗವಂತ ನೀಡಿಯೇ ನೀಡಿರುತ್ತಾನೆ. ಅದನ್ನು ಬಳಸಿಕೊ, ಅದನ್ನು ನೋಡು. ನಿನ್ನ ಒಳಾತ್ಮವು ನೀನು ಬದುಕಲು ಬೇಕಾದ ಸಾಮರ್ಥ್ಯವನ್ನು ತನ್ನೊಳಗೆ ಹುದುಗಿಸಿಟ್ಟುಕೊಂಡಿರುತ್ತದೆ. ಅದನ್ನು ಹೊರಗೆ ತೆಗಿ. ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳುತ್ತೇನೆ ಎಂದು ಹೊರಡು. ಸಂಪೂರ್ಣವಾಗಿ ಧೈರ್ಯವಾಗಿ ಎದ್ದು ನಿಲ್ಲು. ಯಾರು ನಿನ್ನನ್ನು ಕೊಲ್ಲಲು ಬಯಸುವರೋ ಅವರ ವಿರುದ್ಧವಾಗಿ ಎಳೆದು ನಿಲ್ಲಬೇಕು. ಯಾರು ನಿನ್ನನ್ನು ಕೊಲ್ಲಲು ಬಯಸುವರೋ ಅವರಿಗಾಗಿ ನೀನೇಕೆ ಬದುಕಬೇಕು? ನಿನಗಾಗಿ ನೀನು ಬದುಕು. ನಿನ್ನನ್ನು ಪ್ರೀತಿಸುವವರಿಗಾಗಿ ನೀನು ಬದುಕು. ನಿನಗಾಗಿ ನಾನು ಕೊಟ್ಟ ದೇಹವನ್ನು ನೀನು ನಿನಗಾಗಿ ಬಳಸಿಕೋ. ನಿನ್ನ ಸುಖ, ಶಾಂತಿ, ನೆಮ್ಮದಿಗಾಗಿ ಬಳಸಿಕೋ. ಒಳ್ಳೆಯ ಮಾರ್ಗದಲ್ಲಿ ನಡೆ. ಏತಕ್ಕಾಗಿ ನಿನ್ನನ್ನು ನೀನು ಬೇರೆಯವರ ಸುಖಕ್ಕಾಗಿ, ಬೇರೆಯವರ ಇಚ್ಛೆಯಂತೆ ಇರಲು ಬಯಸುವೆ? ಬೇರೆಯವರಿಗಾಗಿ ಏಕೆ ಬದುಕಲು ಬಯಸುವೆ? ಬೇರೆಯವರಿಗಾಗಿ ನರಕವನ್ನು ಏಕೆ ಸಹಿಸುವೆ? ಬೇರೆಯವರಿಗಾಗಿ ಏತಕ್ಕೆ ಸಾವನ್ನು ಬಯಸುವೆ? ಬದಲಿಗಾಗಿ ನೋವನ್ನು ನೀಡದವರು ನಿನ್ನ ಬಳಿ ಇದ್ದರೆ ಅವರಿಗಾಗಿ
ನಿನಗಾಗಿ ಬದುಕು, ಅಥವಾ ಯಾರು ಇಲ್ಲದೆ ನೀನು ಒಂಟಿ ಎಂದರೆ ನಿನಗಾಗಿ ನಿನ್ನನ್ನು ಸೃಷ್ಟಿಸುವ ನನ್ನನ್ನು ಮರೆಯಬೇಡ. ನಿನಗಾಗಿ ನೀನು ಬದುಕು, ಸಾಧಿಸು. ನಿನ್ನ ಜ್ಞಾನವನ್ನು ಬಳಸಿಕೊಂಡು ಬದುಕುವುದನ್ನು ಕಲಿ. ಅದನ್ನ ಬಿಟ್ಟು ಆತ್ಮಹತ್ಯೆ ಮಾಡುವುದಲ್ಲ. ಆತ್ಮಹತ್ಯೆಗಿಂತ ಮಹಾಪಾಪ ಬೇರೊಂದಿಲ್ಲ. ಆತ್ಮಹತ್ಯೆ ಯತ್ನಿಸಿದಾಗ ನೀನು ಅನುಭವಿಸಬೇಕಾದ ಕಷ್ಟ ಅಷ್ಟಿಷ್ಟಲ್ಲ. ಆತ್ಮಹತ್ಯೆಯಾದ ಮೇಲೆ ಆತ್ಮವು ಅನುಭವಿಸಬೇಕಾದ ಕಷ್ಟ ಅಷ್ಟಿಷ್ಟಲ್ಲ. ನೀನು ಆತ್ಮಹತ್ಯೆಯನ್ನು ಮಾಡಿಕೊಂಡ ತಕ್ಷಣ ನಿನ್ನ ಆತ್ಮಕ್ಕೆ ಇನ್ನೊಂದು ದೇಹ ಬೇಗನೆ ಸಿಗುವುದಿಲ್ಲ. ನೀನು ಅಂತರಾತ್ಮವಾಗಿ ಅಲೆದಾಡಬೇಕಾಗುತ್ತದೆ. ಅದು ತುಂಬಾ ಹಿಂಸಾತ್ಮಕವಾಗಿರುತ್ತದೆ. ಯಾಕೆಂದರೆ ಇಲ್ಲಿ ನೀನು ನಿನ್ನ ನೋವನ್ನು ಯಾರ ಮುಂದೆಯಾದರೂ ಹೇಳಿಕೊಳ್ಳಬಹುದು, ದೇವರ ಮುಂದೆಯಾದರೂ ಯಾರ ಮುಂದೆಯಾದರೂ ಹೇಳಿಕೊಳ್ಳಬಹುದು. ಆದರೆ ನಿನ್ನ ಆತ್ಮಕ್ಕೆ ರೂಪ ಆಕಾರ ಯಾವುದೂ ಇಲ್ಲದಿದ್ದಾಗ, ಅಂತರಾತ್ಮವಾಗಿ ಅಲೆಯುತ್ತಿರುವಾಗ ನಿನ್ನ ನೋವು ಯಾರಿಗೂ ಕೇಳಿಸುವುದಿಲ್ಲ, ನಿನ್ನ ಕಣ್ಣೀರು ಯಾರಿಗೂ ಕಾಣುವುದಿಲ್ಲ. ಹಾಗಾಗಿ ನೀನು ಜೀವಂತವಾಗಿದ್ದುಕೊಂಡೇ, ದೇಹಾತ್ಮನಾಗಿದ್ದುಕೊಂಡೇ ಏನನ್ನಾದರೂ ಸಾಧಿಸು. ಉತ್ತಮವಾದ ಜೀವನವನ್ನು ಬದುಕು. ಯಾರ ಮುಂದೆಯೂ ನೀನು ಏನು ಎಂದು ಸಾಬೀತು ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂದರೆ ನಿನ್ನನ್ನು ಸೃಷ್ಟಿಸಿದ ನನಗೆ ಗೊತ್ತು ನೀನು ಏನು ಎಂದು. ಹಾಗಿರುವಾಗ ಯಾರೋ ನಿನ್ನನ್ನು ಏನೇನು ಅಂದ ಮಾತ್ರಕ್ಕೆ ನೀನು ಅದಾಗಿರುವುದಿಲ್ಲ. ಅದು ನಿನಗೆ ಗೊತ್ತಿರುತ್ತದೆ, ಹಾಗೆ ನನಗೆ ಗೊತ್ತಿರುತ್ತದೆ. ಹಾಗಿರುವಾಗ ನೀನು ಚಿಂತಿಸುವ ಅಗತ್ಯವೇ ಇಲ್ಲ. ಎದ್ದು ನಿಲ್ಲು. ಜೀವನದಲ್ಲಿ ಬದುಕಲು ಸಾವಿರಾರು ಮಾರ್ಗಗಳಿವೆ. ನಾನೇ ಸೃಷ್ಟಿಸಿದ ಈ ಜಗತ್ತು ಸುಖ, ಶಾಂತಿ, ನೆಮ್ಮದಿಯನ್ನು ನಿನಗೂ ತಂದುಕೊಡುತ್ತದೆ. ನೋವು ನೀಡುವವರ ಮಧ್ಯದಲ್ಲೇ ನೀನು ಇದ್ದಾಗ ನೋವುಗಳು ಸದಾ ನಿನ್ನನ್ನು ಆವರಿಸಿಕೊಂಡು ಹಿಂಸಿಸುತ್ತಲೇ ಇರುತ್ತವೆ. ಆದರೆ ನೋವಿನಿಂದ ಹೊರಬರಬೇಕು ಎಂದರೆ ಯಾವ ಮಾರ್ಗ ಸರಿಯಾದುದು ಎಂದು ಯೋಚಿಸು. ಹುಟ್ಟುವ ಪ್ರತಿಯೊಂದು ನೋವು, ಸಮಸ್ಯೆಗಳಿಗೂ ಸಹ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಆ ಪರಿಹಾರವನ್ನು ಕಂಡುಕೋ. ಕಾಲ ನಿನ್ನದಾಗಿ ನಿನ್ನ ಮುಂದೆ ಬಂದೇ ಬರುತ್ತದೆ. ಅಲ್ಲಿಯವರೆಗೂ ನೀನು ಕಾಯಬೇಕು. ತಾಳ್ಮೆಯಿಂದ ಇರು. ನೋವಿನಿಂದ ಹೊರಬರುವ ಅವಕಾಶವನ್ನು ಹುಡುಕಿಕೋ. ನಿನ್ನ ನೆಮ್ಮದಿಗೆ ಯಾವ ಮಾರ್ಗ ಸರಿ ಎಂದು ಆಯ್ದುಕೋ. ಆ ಮಾರ್ಗದಲ್ಲಿ ನಡೆ. ಬದಲಿಗೆ ನೋವು ನೀಡುವವರ ಬಗ್ಗೆ ಪ್ರತಿಕ್ಷಣ ಯೋಚಿಸುತ್ತಲೇ ಇದ್ದರೆ ನೋವಿನಲ್ಲಿ ಮುಳುಗಿ ಹೋಗುವೆ. ಅದರಿಂದ ಹೊರಗೆ ಬಾ. ಭಗವಂತನ ಸ್ಮರಣೆ ಮಾಡು, ಭಗವಂತನ ಧ್ಯಾನ ಮಾಡು. ಜೊತೆಗೆ ನಿನ್ನ ವಿದ್ಯೆಯನ್ನು ಬಳಸಿಕೊಂಡು ಜೀವನದಲ್ಲಿ ಮುಂದೆ ಬರಲು ನೀನು ಪ್ರಯತ್ನಿಸು. ಒಂದು ವೇಳೆ ನೀನು ಅವಿದ್ಯಾವಂತನೇ, ಅಜ್ಞಾನಿಯೇ ಆಗಿದ್ದರೂ ನಿನ್ನೊಳಗೆ ಒಂದು ಚೈತನ್ಯ ಶಕ್ತಿ ಇದ್ದೇ ಯಾವುದೋ ಒಂದು ಕೌಶಲ್ಯತೆ ನಿನ್ನಲ್ಲಿ ಇದ್ದೇ ಇರುತ್ತದೆ. ಅದನ್ನು ಹುಡುಕು, ಅದನ್ನು ಹೊರತೆಗೆ. ಆಗ ನೋಡು, ನಿನ್ನ ಬೆಳವಣಿಗೆಯನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ತುಂಬಾ ಉತ್ತಮವಾದ ಆತ್ಮವಾದ ಕಾರಣಕ್ಕೆ ನೋವುಗಳು, ಕಷ್ಟಗಳು ಜಾಸ್ತಿ ನಿನಗೆ ಸಿಗುತ್ತದೆ. ಅದು ನಿನ್ನನ್ನು ಗಟ್ಟಿ ಮಾಡಲು ಭಗವಂತ ಕೊಡುವ ಪರೀಕ್ಷೆಯಾಗಿರುತ್ತದೆ. ಅದನ್ನು ಎದುರಿಸ ನಿಲ್ಲಬೇಕು. ಅದರ ಬದಲು ನೀನು ನಿನ್ನನ್ನೇ ಸಾಯಿಸಿಕೊಳ್ಳಲು ಯತ್ನಿಸಿದರೆ ನೀನು ಸೋತಂತೆ ಲೆಕ್ಕ. ಪ್ರತಿ ಸಾರಿಯೂ ನೀನು ಸೋಲುತ್ತಲೇ ಇರುತ್ತೀಯ. ಹಾಗಾಗಿ ಆ ರೀತಿ ಸೋಲನ್ನೊಪ್ಪಿಕೊಳ್ಳದೆ ಇದನ್ನು ಮೆಟ್ಟಿ ನಿಲ್ಲುತ್ತೇನೆ. ಮನುಷ್ಯನಿಗಲ್ಲದೆ ಕಷ್ಟ ವಸ್ತುಗಳಿಗೆ ಬರುವುದಿಲ್ಲ. ಹಾಗಿರುವಾಗ ಅದನ್ನು ಮೆಟ್ಟಿ ನಿಲ್ಲಲು ಸಹ ಅವಕಾಶಗಳನ್ನು ಕೊಟ್ಟಿರುತ್ತಾನೆ. ನಮ್ಮನ್ನು ಗಟ್ಟಿಗೊಳಿಸಲು ಭಗವಂತ ಕೊಡುವ ಕಷ್ಟವನ್ನು ಮೆಟ್ಟಿ ನಿಂತು ಅವನ ನಾಮವನ್ನು ಹೇಳುತ್ತಾ ನಡೆದು ನೋಡು. ಏತಕ್ಕೆ ಕಷ್ಟಗಳನ್ನು ಎದುರಿಸುವ ಶಕ್ತಿ ನಿನಗೆ ಸಿಗುವುದಿಲ್ಲ ಎನ್ನುವುದನ್ನು ನೋಡು. ನೀನು ಕಷ್ಟಕ್ಕೆ ಸೋತೆಯಾದರೆ, ಎಂದೆಂದು ಕಷ್ಟಕ್ಕೆ ತಲೆಬಾಗಿದೆಯಾದರೆ ಜೀವನ ಪರ್ಯಂತ ತಲೆಬಾಗಿಯೇ ಬದುಕಿ ಸಾಯಬೇಕಾಗುತ್ತದೆ, ನರಳಬೇಕಾಗುತ್ತದೆ. ಅದರ ಬದಲು ಕಷ್ಟವನ್ನು ಮೆಟ್ಟಿ ನಿಲ್ಲುವೆ ಎಂದು ಹೇಳು. ಆಗ ನೀನು ನೋಡು, ನಿನ್ನ ಬದುಕಿನಲ್ಲಿ ನೀನು ಯಾವ ಮಾರ್ಗವನ್ನು ಹುಡುಕಿಕೊಂಡು ಹೊರಟಿರುವೆಯೋ ಆ ಮಾರ್ಗದಲ್ಲಿ ನಿನಗೆ ಯಶಸ್ಸಾಗಿಯೇ ಆಗುತ್ತದೆ. ನಿನ್ನ ಇಚ್ಛೆಗಳು ಪೂರ್ತಿಯಾಗಿಯೇ ಆಗುತ್ತದೆ. ಅದು ನಿನ್ನ ನಿಷ್ಠೆ, ಶ್ರದ್ಧಾ, ಭಕ್ತಿಯಿಂದ ಮತ್ತು ಪ್ರಯತ್ನದಿಂದ ಅದು ಕೂಡಿರುತ್ತದೆ. ಅದರ ಬದಲು ನಿನ್ನನ್ನು ನೀನು ದುರ್ಬಲವಾಗಿಸಿಕೊಂಡರೆ ಕಷ್ಟಗಳೇ ನಿನ್ನನ್ನು ಮೆಟ್ಟುತ್ತವೆ. ಹಾಗಾಗಿ ನೀನು ಶಕ್ತಿಶಾಲಿ ಎಂದು ಹೇಳುತ್ತಾ ನಿನ್ನನ್ನು ನೀನು ಶಕ್ತಗೊಳಿಸಿಕೋ. ಆಗ ನಿನ್ನ ಎಲ್ಲ ಇಚ್ಛೆಗಳು ಪೂರ್ತಿಯಾಗಿಯೇ ಆಗುತ್ತದೆ. ಭಗವಂತ ನಿನ್ನನ್ನು ಮೆಚ್ಚಿ ಒಂದಲ್ಲ ಒಂದು ದಿನ ಪೂರ್ತಿ ನಿನ್ನ ಎಲ್ಲ ಇಚ್ಛೆಗಳನ್ನು ನೆರವೇರಿಸುತ್ತಾನೆ. ಪ್ರಯತ್ನಿಸಿ ನೋಡು. ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ವಂದೇ ಜಗದ್ಗುರು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು. ಈ ನುಡಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು. ಶುಭ ದಿನ.